ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ, ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂಥ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು. ಕನ್ನಡಿಗರಿಗೆ ಬದುಕಿನ ಪಾಠವನ್ನು ಚಿತ್ರ ಸಾಹಿತ್ಯದ ಮೂಲಕ ತಿಳಿಸಿದ ನೀತಿ ಸಾಹಿತಿ ಚಿ ಉದಯಶಂಕರ್ ಅವರು. ಆಡಿಸಿ ನೋಡು, ಬೀಳಿಸಿ ನೋಡು, ನಮ್ಮ ನಾಡು ನುಡಿಯನ್ನ ಶ್ರೀಮಂತವಾಗಿಸಿದ ಅಜಾತ ಶತ್ರುವಿನ ಊರು ಇದು CS ಪುರ. ಗುಬ್ಬಿ ಅಂತ ದೈತ್ಯ ಕಲಾನೆಲೆಯ ಒಂದು ಪುಟ್ಟ ಊರು. ಈ ಊರಲ್ಲಿ ನಮ್ಮ ಇಂದಿನ ಮನೆ ಮನೆ ಮಹಾಲಕ್ಷ್ಮಿಯ ಸಂಭ್ರಮ. ನಮ್ಮ ಇಂದಿನ ಮಹಾಲಕ್ಷ್ಮಿ ಜಯಲಕ್ಷ್ಮಿ. ನೋಡೋಣ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿದ್ದೀರಾ? ಸೂಪರ್ ವಾರ್ಡ್ ಹಂಗಾರೆ. ಅಲರಬೆ ಬಂದು ನಾರಂದರಬೆ ಬಂದು ಅಲರಬೆ ಮೇಲೊಂದು ವೇನು ದಂಡೆ ವಾಲಾಡೆ ಬಂದು ಸೇರಿ ಅಮ್ಮ, ಈ ಹಾಡ್ ಬಗ್ಗೆ ನಮಗ್ ಸ್ವಲ್ಪ ಹೇಳಿ. ಯಾವ ಟೈಮಲ್ಲಿ ಹಾಡ್ ಹೇಳ್ತಾರೆ ಇದನ್ನ? ಆರತಿ ಎತ್ಬೇಕಾದ್ರೆ ಹಾಡದ? ನೀವ್ ಯಾರು ಕಲ್ತಿಲ್ಲ, ಕಲಿಬೇಕು ತಾನೇ. ಈಗ ಇವತ್ ಪ್ರಾಮಿಸ್ ಮಾಡಿ ನಾಳೆಯಿಂದ ಕಲಿತೀರಾ ಅಂತ. ಇಷ್ಟು ಸಂಪ್ರದಾಯನ ಪಾಲಿಸ್ಕೊಂಡ್ ಬಂದಿದ್ದಾರೆ, ಅದು ಮುಂದಕ್ಕೂ ಜನರಿಗೆ ಗೊತ್ತಾಗ್ಬೇಕಲ್ವಾ? ಆಮೇಲೆ ಅದು ಅಲ್ಲಿಗೆ ಕಟ್ಟಾಗಿ ಹೋಗ್ಬಿಡುತ್ತೆ ಇಲ್ಲ ಅಂದ್ರೆ. ಓಕೆನಾ? ಪ್ರಾಮಿಸಾ? ಸೂಪರ್. ಈಗ ಇದು ಜಯಲಕ್ಷ್ಮಿ ಅವರ. ಜಯಲಕ್ಷ್ಮಿ ಅವರೇ, ನಿಮ್ ಪರಿಚಯ ನನಗಾಯ್ತು. ಈಗ ಮನೆಯವ್ರ ಪರಿಚಯ ಮಾಡಿಸ್ಕೊಡ್ತೀರಾ ನನ್ಗೆ? ದೊಡ್ಡಕ್ಕ. ನಮಸ್ತೆ ಮಾ. ಚಿಕ್ಕ ಮಾವರು. ನಮಸ್ತೆ. ಅವ್ರ ದೊಡ್ಡ ಮಾವ. ನಮಸ್ತೆ ಬಜೆ. ನಮ್ಮ ಯಜಮಾನ್ರು. ನಮಸ್ತೆ. ಇವ್ರು ನಮ್ಮ ಅತ್ತೆ. ನಮಸ್ತೆ ಅವ್ವ, ಚೆನ್ನಾಗಿದ್ದೀರಾ? ಇವರೆಲ್ಲ ಓರ್ಗಿತ್ತೀರಾ? ಅವರೆಲ್ಲ ಇವಳ ಮಗಳು. ನಿಮ್ ಮಗಳು? ನಮ್ಮ ಅವನ ಮಗಳು. ಓಕೆ, ಸೊ ಮನೆಯವ್ರ ಪರಿಚಯ ಆಯ್ತು. ಈಗ ಅರ್ಜೆಂಟ್ ಆಗಿ ಮನೆಯವ್ರ ಪರಿಚಯ ಮಾಡ್ಕೋಬೇಕಲ್ಲ. ಬನ್ನಿ ಮಾಡ್ಕೊಡಿ. ಅಡ್ಗೆ ಮನೆ ಎಂಟ್ರೆನ್ಸ್ ಅಲ್ಲೇ ಅಡ್ಗೆ ಮನೆ. ಬಂದವ್ರಿಗೆ ಅಲ್ಲೇ ಬಿಸಿ ಬಿಸಿ ಮಾಡಾಕ್ಬೋದು ಅಂತನಾ? ಒಲೆ ಇನ್ನು ಇದೇ ಯೂಸ್ ಮಾಡೋದ ನೀವು? ಮಾಡ್ತೀವಿ. ಅರಿಯಮ್ಮಳೆ, ಏನಾದ್ರು ಹಾಕಿದ್ರೆ ಇಷ್ಟೊಂದು ಮಸಾಲ ಮಾಡ್ಕೊಟ್ಬಿಡ್ತಿದ್ನಲ್ಲ ನಾನು. ತುಂಬಾ ಚೆನ್ನಾಗಿ ಅರಿತೀವಿ ನಾವು. ಏನಿಟ್ಟಿದ್ದೀರಾ ಅಲ್ಲಿ? ಏನಾದ್ರೂ ಹಳೆ ಸಾಮಾನು ಹಾಕಿರ್ತೀವಿ. ಸೀಕ್ರೆಟ್ ಆಗಿ ಏನಾದ್ರು ನಿಧಿ ಗಿಧಿ ಇಟ್ಟಿದ್ದೀರಾ? ಕೊಟ್ಟಿದ್ರಲ್ಲ ನಮ್ಮ ಮಾವರು, ಅಲ್ಲಿ ಇಟ್ಟಿದೀವಿ. ಮಧ್ಯದಲ್ಲಿರೋ ದೇವಿ ಯಾವ್ದೇಳಿ? ಕೆಂಪಮ್ಮ ನಮ್ಮ ಮನೆ ದೇವ್ರು. ಕೆಂಪಮ್ಮ ಅಂತ ನಿಮ್ ಮನೆ ದೇವ್ರು? ನಮ್ಮ ಮನೆ ದೇವ್ರು. ಓಹೋ, ಇಲ್ಲಿ ನಿಜವಾದ ನಿಧಿನ ಕೂಡಿಟ್ಟಿದ್ದೀರಾ? ಏನ್ ಮೇಡಮ್ ಮೂಟೆಲೆ? ಇದೆಲ್ಲ ರಾಗಿ ಬೆಳಿತೀವಿ, ಉಳ್ಳಿ ಬೆಳಿತೀವಿ, ಅವರೇ ಬೆಳಿತೀವಿ. ಓಹೋ, ಹುರುಳಿ ಬೆಳಿತೀರಾ? ಕೊಬ್ಬೆಲ್ಲ ಅಯ್ಯೋ, ಮರಿ ಇದೆ. ನಾನು ತಗೊಂಡಾಗ್ಲಾ? ಎಷ್ಟು ವಯಸ್ಸು ಇದಕ್ಕೆ? 2 ತಿಂಗಳಾಗೈತೆ ಅಷ್ಟೇ. ಅಯ್ಯೋ, ಅಷ್ಟೇನಾ? 2 ತಿಂಗಳು ಪಾಪು ಇದು. ಬಂಗಾರ, ಇದು ಹುಡ್ಗನ ಹುಡ್ಗಿನ? ಹುಡ್ಗಿ. ಏನ್ ಹೆಸರು ಹುಡ್ಗಿದು? ಜಾನು. ಜಾನು. ನಮ್ಮನೆಗೆ ಹೋಗೋಣ ಬಾ ಜಾನು. ಓಕೆ, ಇವಾಗ ಮನೆ ನೋಡಿದಾಯ್ತು, ಮನೆಯವ್ರ ಪರಿಚಯ ಆಯ್ತು. ಈಗ ಎಲ್ಲರೂ ಕರೆದು ಬಿಡ್ತೀರಾ, ಒಟ್ಟಿಗೆ ಸೇರಿ ಸಿಕ್ಕಾಪಟ್ಟೆ ಮಾತಾಡಿ ಆಟಾಡಿ ಮಜಾ ಮಾಡೋಣ. ಬನ್ರಿ ನೀವೆಲ್ಲ. ಜಯಲಕ್ಷ್ಮಿ ಅವರೇ, ನನಗೆ ನಿಮ್ಮನ್ನ ನೋಡ್ತಾ ಇದ್ರೆ ಒಂದು ಕ್ವಶನ್ ಕೇಳಲೇಬೇಕು ಅಂತ ಅನಿಸ್ತಾ ಇದೆ. ಕೇಳ್ಬಿಡ್ತೀನಿ, ಓಕೆನಾ? ಮನೆ ಮನೆ ಮಹಾಲಕ್ಷ್ಮಿ ನಿಮ್ ಮನೆಗ್ ಬರ್ಬೇಕು ಅಂತ ಯಾರು ಆಸೆ ಪಟ್ಟಿದ್ದು? ನಾವೇ. ನೀವಾ? ನನ್ನ ಸೌಭಾಗ್ಯ ಇದು. ನೋಡ್ತೀರಾ ದಿನ ಪ್ರೋಗ್ರಾಮು? ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಯಾಕೆ ಬರ್ಬೇಕು ಅನ್ನಿಸ್ತು?
ನನ್ಗೂ ನಗ್ಬೇಕು ಅನ್ನಿಸ್ತು. ಸುಷ್ಮಾ ಮೇಡಮ್ ಬಂದ್ರೆ ಎದುರುಗಡೆ ನಿಂತ್ಕೊಂಡು ನಾಚ್ಕೊಂಡು ನಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ಸ್ತು, ಅದಕ್ಕೆ ಕರೆಸ್ದೆ. ಹೌದಾ? ಮಾತೇ ಕಮ್ಮಿ ಆಡ್ತೀರಾ ಅಂತ ನನಗ್ ಅನ್ನಿಸ್ತಾ ಇದೆ. ಯಾವ ಧೈರ್ಯದ ಮೇಲೆ ನನ್ನಂತ ಬಾಯಾಳಿನ ಕರ್ಸ್ಕೊಂಡ್ರಿ ನಿಮ್ ಮನೆಗೆ? ಅಲ್ಲಿ ಮಾತಾಡ್ತಿದ್ರಲ್ಲ ಅದಕ್ಕೆ ಕರ್ಸ್ಕೊಬೇಕು. ಅಲ್ಯಾಕ್ ಬರೀ ಅಲ್ಲಿ ಮಾತಾಡ್ಬೇಕು ಅವಳು, ಇಲ್ಲೂ ಬಂದ್ ಮಾತಾಡ್ಲಿ ಅಂತ ಅನ್ನಿಸ್ತು, ಕರ್ಸಿದ್ರಿ. ಓಕೆ, ಯಾರು ಓಕೆ ಅಂತ ಹೇಳಿದ್ ಕರ್ಸು ಅಂತ? ನಮ್ಮ ಅಕ್ಕವರು ರತ್ನಕ್ಕ. ಇದು ಗ್ಯಾರಂಟಿ ರತ್ನಕ್ಕಂದೇ ಆಶೀರ್ವಾದ ಇರುತ್ತೆ. ಆಯ್ತಾಯ್ತು, ಹಾಕು ನೀನು ಅಪ್ಲಿಕೇಶನ್ ಹಾಕು, ನಾನು ಮಾತಾಡ್ಕೊಂತೀನಿ ಅಂತ ಅಲ್ವಾ ರತ್ನಕ್ಕ? ನೀವು ಹಿರಿ ಸೊಸೆನಾ ಈ ಮನೆಗೆ? ಎರಡನೇ ಸೊಸೆ. ಎರಡನೇ ಸೊಸೆ. ಹಿರಿ ಸೊಸೆ ಇಲ್ಲೇ ಅವ್ರು ಹೋಗಿದ್ದಾರೆ. ಸದ್ಯಕ್ಕೆ ನೀವೇ ಹಿರಿ ಸೊಸೆ. ಇವ್ರು ಎಷ್ಟನೇ ಸೊಸೆ? ಕೊನೆಯವರ? ಇದು ಮಾತಾಡುತ್ತೆ, ಇದು ಮಾತಾಡುತ್ತೆ, ಕಮ್ಮಿ ಮಾತಾಡುತ್ತೆ. ಯಾಕೆ ಕಮ್ಮಿ ಮಾತಾಡುತ್ತೆ? ಊಟ ಗೀಟ ಹಾಕಲ್ವಾ? ಇಲ್ಲ, ಕಮ್ಮಿ ಮಾಡ್ಬಿಡ್ತೀವಿ. ಕೊನೆ ಸೊಸೆ ಅಂತ ಕಮ್ಮಿನೇ ಕೊಡ್ತೀವಿ. ಓಹೋ, ಜಯಲಕ್ಷ್ಮಿ ಅವ್ರ ಯಜಮಾನ್ರ ಹೆಸರೇನು? ಮಾಸೇಗೌಡ್ರು. ಹೆಸರು ಹೇಳ್ಬಿಟ್ರಲ್ಲ. ಶಾಂತಂ ಪಾಪಂ. ಯಜಮಾನ್ರ ಹೆಸರು ಹಂಗೆಲ್ಲ ಹೆಸರಿಟ್ ಕರೀತಾರ? ನೀವೇನಂತ ಕರೆಯೋದವ್ರನ್ನ? ಹೋಗ್ರಿ ಬನ್ರಿ ಅಂತ. ನೀವಿಬ್ರು ತಿಂಗಳಿಗೆ ಎಷ್ಟೆಲ್ಲ ಮಾತಾಡ್ತೀರಾ? ಡೈಲಿ ಮಾತಾಡ್ತಾರೆ. ಬರೀ ನೀವು ಒಬ್ರೇ ಮಾತಾಡ್ತೀರಾ? ಅವರು ಮಾತಾಡ್ತಾರೆ? ಹೌದಾ? ಏನಂತ? ರೀ ಅಂತ ಊಟ ಮಾಡ್ಬರ್ರಿ ಅಂತಾರೆ. ಆದ್ರೂ ಯಾಕೋ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾವ್ರಲ್ಲ, ಹೆಂಡತಿಯಿಂದಾನೇ ಸೋಷಿಯಲ್ ಡಿಸ್ಟೆನ್ಸಿಂಗ್. ಬನ್ನಿ, ಹೆಂಡತಿ ಪಕ್ಕದಲ್ಲಿ ಧೈರ್ಯವಾಗಿ ನಾನಿದ್ದೀನಣ್ಣ, ನಾನು ಹೋಗೋವರೆಗೂ ಪಕ್ಕದಲ್ಲಿ ನಿಂತ್ಕೊಳ್ಳೋಣ, ನಾನು ಹೋದ್ಮೇಲೆ ಸೈಡ್ ಓಡೋಗಿ ಬನ್ನಿ. ಇವ್ರ ಯಜಮಾನ್ರು ಇಲ್ಲಿ ಬನ್ನಿ, ಇವ್ರ ಯಜಮಾನ್ರು ಇಲ್ಲಿ ಬನ್ನಿ. ನಾನು ನನ್ನ ಹೆಂಡತಿರು. ಸೊ ತುಂಬಾ ಖುಷಿಯಾಗಿ ಪ್ರೀತಿಯಿಂದ ಇದೀರಿ 34 ವರ್ಷದಿಂದ. ವೆರಿ ಗುಡ್. ಇದೇ ತರ ಇರ್ಬೇಕು ಸರ್, ಜಾಲಿಯಾಗಿ ತಮಾಷೆ ಮಾಡ್ಕೊಂಡು ಕಾಲು ಹೇಳ್ಕೊಂಡು ಅಲ್ವಾ ಜೀವನದ. ಕಾಲು ಹೇಳ್ತಾರೆ ಅವ್ರು, ನಿಮ್ದು ಎಳ್ದು ಉದ್ದ ಮಾಡಿದಾರಂತೆ. ಮೇಡಮ್ ಅವ್ರೆ, ನೀವು ಏನೇನೆಲ್ಲ ಕೆಲಸ ಮಾಡ್ತೀರಿ ದಿನಾಗ್ಲು? ನಾವು ಹಾಲು ಕರಿತೀವಿ, ಅಡ್ಗೆ ಮಾಡ್ತೀವಿ. ಓಕೆ, ಆಮೇಲೆ ಕುರಿ ಮೇಸಕ್ ಹೋಯ್ತೀನಿ, ದನ ಮೇಸಕ್ ಹೋಯ್ತೀನಿ, ಜೋಳ ತರಕ್ ಹೋಯ್ತೀವಿ, ಎಲ್ಲ ಕೆಲ್ಸನೂ ಮಾಡ್ತೀವಿ. ನನ್ ಜೋಳ ಎಲ್ಲಿ? ಅದು ಹೊಸಗ್ ಹಾಕೋದು. ನಾನು ಒಂಥರ ಹಸುನೆ ತಿಂತಿದ್ದೆ, ಸುಟ್ಕೊಂಡು ತಿನ್ಬಿಡ್ತಿದ್ದೆ ನಾನು. ಈಗ ಇನ್ನೊಂದು ಮ್ಯಾಟ್ರ್ ನನಗ್ ಗೊತ್ತಾಯ್ತು. ಈ ರತ್ನಕ್ಕ ಜೀವನದಲ್ಲಿ ಎಷ್ಟು ರೆಬೆಲ್ ಸ್ಟಾರು ಅಂದ್ರೆ, ಅಣ್ಣ ನಿಂಗೆ ಗೊತ್ತಿದ್ಯೋ ಅಲ್ವ ಅನ್ನೋ ವಿಷಯ. ಒಂದ್ಸಲ ರತ್ನಕ್ಕ ಅವರು ಕುರಿ ಮೇಯ್ಸಕ್ಕೆ ಅಂತ ಹೋಗ್ತಾರಂತೆ. ಕುರಿ ಮೇಯ್ಸ್ತಾ ಥಿಯೇಟರ್ ಕಡೆ ಹೋಗ್ಬಿಟ್ಟು ರವಿಚಂದ್ರನ್ ಸಿನಿಮಾ ನೋಡ್ತಾರಂತೆ. ಗೊತ್ತಿತ್ತ ಅಣ್ಣ ವಿಷಯ ಇದು? ಸುಮಾರಾಗಿ ಗೊತ್ತಿತ್ತು, ಸುಮಾರಾಗಿ ಕಾಣಿಸ್ಕೊಂತಿರ್ಲಿಲ್ಲ. ಇವತ್ತು ಕನ್ಫರ್ಮ್ ಆಯ್ತಾ? ಈಗ ಈ ವಿಷಯನ ರತ್ನಕ್ಕನ್ ಬಾಯಲ್ಲಿ ಕೇಳ್ಬೇಕು. ರತ್ನಕ್ಕ ನೀವೇ ಹೇಳಿ. ನಾವು ಕುರಿ ಮೇಸಕ್ಕೆ ಅಂತ ಹೋಯ್ತಿದ್ವಿ. ಸುಮಾರು ಅಲ್ಲಿ ಕೂತಾರಲ್ಲ ಅವ್ರು ನಾವೆಲ್ಲ ಜೊತೆ ಹೋಯ್ತಿದ್ವಿ. ಅವ್ರಿಗೆ ಬಿಟ್ಬಿಟ್ಟು ನಾವು ಪಿಕ್ಚರ್ ಹೋಗ್ಬಿಡ್ತಿದ್ವಿ. ಕಳ್ಳಿ ಬಳ್ಳು. ಒಂದ್ ದಿವಸ ನಮ್ಮ ಅವ್ರ ಕೈಗೆ ಸಿಗಾಕೊಂಡ್ಬಿಟ್ವಿ ಅಕ್ಕಿಂದ ಬರ್ಬೇಕಾದ್ರಿ. ಯವ್ವ, ಅವ್ರಿಗೆ ತುಂಬಾ ಎದುರ್ತಿದ್ವಿ ನಾವು. ಹಂಗಿದ್ರು ಕದ್ದು ಪಿಕ್ಚರ್ ಹೋಯ್ತಿದ್ವಿ. ಟರ್ನ್ಸ್ ತರ ಇಟ್ಕೊಂಡಿದ್ರ? ಅಂದ್ರೆ ಈ ಸಲ ನಾನ್ ಹೋಗ್ತೀನಿ ಪಿಕ್ಚರ್ಗೆ, ನೆಕ್ಸ್ಟ್ ನೀನು ಹೋಗೋ ಪಿಕ್ಚರ್ಗೆ ನಾನ್ ನೋಡ್ಕೊಂತೀನಿ ಅಂತ. ಯಾವ ಹೀರೋ ತುಂಬಾ ಇಷ್ಟ ನಿಮ್ಗೆ? ಹೇಳಿದ್ವಲ್ಲ, ರವಿಚಂದ್ರನ್ ಕ್ರೇಜಿ ಸ್ಟಾರ್, ಇವರು ಕ್ರೇಜಿ ಕ್ವೀನ್. ಎಲ್ಲ ಮನೆಯವರೆಲ್ಲ ವ್ಯವಸಾಯದಲ್ಲೇ ಇರೋದ? ನಾವು ಜೈಂಟ್ ಫ್ಯಾಮಿಲಿ, ಒಂದ್ 50-60 ಜನ ಇದ್ವಿ ನಾವು. ಓ, ಊರ್ತೀವಿ ಎಲ್ಲ ನಾವು ಒಂದೇ ಮನೇಲಿ ಇದ್ವಿ. ಒಂದೇ ಮನೇಲಿ ಇದ್ರಾ? ಇವತ್ವರೆಗೂ ನಾವೇನ್ ಜಗಳ ಅಂತಾನೆ ಮಾಡ್ಕೊಂಡಿದ್ವಿ. ಅಷ್ಟು ಜನನು 50-60 ಜನ. ಈಗ ಅತ್ಯಮ್ಮನ ಹತ್ರ ಮಾತಾಡ್ಬೇಕು ನಾನು. ಅತ್ಯವ್ವ, ಕೂಡು ಕುಟುಂಬದಲ್ಲಿ ಇದ್ದವರು, ಆವತ್ತಿನ ಕುಟುಂಬಗಳಿಗೂ ಇವತ್ತಿನ ಕುಟುಂಬಕ್ಕೂ ಏನ್ ವ್ಯತ್ಯಾಸ ಇದೆಯವ್ವ? ಯಾವ್ ಚೆನ್ನಾಗಿತ್ತವ್ವ? ಚೆನ್ನಾಗಿತ್ತು ಕಣವ. ಈಗ ಬ್ಯಾಡ್ ಬೇರೆ ಹೋಗಿರಲ್ಲ, ಏನ್ ಚಂದ ಅಂತ ಹೇಳೋಣ. ಇವಾಗೆಲ್ಲ ಬ್ಯಾಡ್ ಬೇರೆ ಇಲ್ವಾ? ಅವ್ರು ಬೇರೆ. ಅವಾಗ ಚೆನ್ನಾಗಿರೋದಲ್ವಾಕ? ಮಕ್ಕಳು, ಮೊಮ್ಮಕ್ಕಳು ಅಂತ ಅವ್ರ ಕತೆ ಹೇಳ್ಕೊಂಡು, ಅವ್ರಿಗೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ಕೊಂಡು, ಅದೇ ಚಂದ ಅಲ್ವಾ? ಈಗೇನ್ ಮನೇಲಿ ಒಬ್ರು ಇರ್ತಾರೆ, ಇಬ್ರು ಇರ್ತಾರೆ, ಮನೆ ಮಾತ್ರ ದೊಡ್ಡದು. ಅತ್ಯವ, ಇವಾಗ ನಿಂಗೆ ಎಷ್ಟು ಜನ ಸೊಸೆರು ಅತ್ಯವ? 4 ಜನ ಸೊಸೆರು. 4 ಜನ ಸೊಸೆರಲ್ಲಿ ಬೆಸ್ಟ್ ಸೊಸೆ ಅಂದ್ರೆ ಯಾರತ್ಯವ? 4 ಜನ ಚೆನ್ನಾಗಿ ನೋಡ್ಕೊಂಡ್ರಿ. ನಾನು ಯಾರು ಈಗ ಹಂಗಂತೀರಾ? ಸೂಪರ್, ವೆರಿ ಗುಡ್. ಈಗ ನೀವ್ ಹೇಳಿ ಅಣ್ಣ, ಗೌಡಿಕೆ ಮಾಡೋರಂತೆ ನಿಮ್ಮ ಅಪ್ಪಾಜಿ. ಅಂದ್ರೆ ಫುಲ್ ಪಿಕ್ಚರ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ಹಂಗೆ ಆಳುಗಳು ಇರೋರಂತೆ ಕೈ ಕೆಳಗೆ ಕೆಲ್ಸಕ್ಕೆ. 40 ಜನಕ್ಕೂ ಅವರೇ ಯಜಮಾನ. 40 ಜನ. ಅವಾಗ ಕಬ್ಬು ಎಲ್ಲ ಬೆಳೆಯೋರು, ಅವಾಗೆಲ್ಲ ಆಳುಗಳೆಲ್ಲ ಕರ್ಕೊಂಡೋಗಿ ಕೆಲಸ ಮಾಡ್ಸಕ್ಕೆಲ್ಲ ಅವ್ರ ಕೈ ವಹಿಸೋರು. ಒಂಥರ ಜಮೀನ್ದಾರ ತರ ಅಲ್ವಾ? ಅವಾಗ ಏನ್ ಅನ್ನಿಸ್ತಿತ್ತು ಅಪ್ಪಾಜಿ? ಚೆನ್ನಾಗಿತ್ತು ಅವಾಗ ಇದ್ದಷ್ಟು ಇವಾಗ ಚೆನ್ನಾಗಿಲ್ಲ. ಯಾಕೆ, ಏನಾಯ್ತು? ಯಾಕೆ ಅಂತಂದ್ರೆ ಇವಾಗ ವಾತಾವರಣ ಸರಿ ಇಲ್ಲ, ಒಬ್ಬರು ಕಂಟ್ರೋಲ್ ಅಲ್ಲಿ ಇತ್ತು. ಅವಾಗ ಅಮ್ಮ ಒಂದ್ ಮಾತು ತುಂಬಾ ಚೆನ್ನಾಗಿ ಹೇಳಿದ್ರು. ಆವಾಗ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಯಾಕೆ ಅಂದ್ರೆ ತುಂಬಾ ಸಿಂಪಲ್ ಆಗಿ
ಹೇಳಿದ್ರು ಅವರು. ಆವಾಗ ಮನೆಗೆ ಒಬ್ಬನೇ ಯಜಮಾನ ಇದ್ದ, ಈಗ ಎಲ್ಲರೂ ಯಜಮಾನರಾಗೋದ್ರು ಅಂತ. ಕರೆಕ್ಟ್ ಅಮ್ಮ ನೀವ್ ಹೇಳೋದು. ತಿಳಿದವರು ಗೊತ್ತಿರೋರು ಯಾವತ್ತಿಗೂ ಅವ್ರೊಬ್ರೇ ಯಜಮಾನರಾಗಿದ್ರೆ ಚೆನ್ನಾಗಿತ್ತು ಅಲ್ವಾ, ಚೆನ್ನಾಗಿರತ್ತೆ. ಎಲ್ಲರೂ ಬುದ್ಧಿವಂತರಾಗಕ್ ಹೋದ್ರೆ ಜೀವನ ಹಿಂಗಾಗುತ್ತೆ ಅಲ್ವಾ. ಇಟ್ಸ್ ಓಕೆ ಬಿಡಿ, ಹಂಗೆ ಒಟ್ನಲ್ಲಿ ಖುಷಿಯಾಗಿದ್ದೀರಲ್ಲ. ಒಟ್ನಾಗೆ ಇಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಎಲ್ಲರೂ ಚೆನ್ನಾಗಿ ಇದ್ ಮಾಡ್ಕೊಂಡು ಸೇರ್ತೀರಿ, ಖುಷಿಯಾಗಿದ್ದೀರಿ. ಈಗ ಹಿಂಗೆ ಎಲ್ಲರೂ ಸೇರ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಒಂದ್ ಆಟ ಆಡ್ಬಿಟ್ರೆ ಹೆಂಗಿರುತ್ತೆ? ಚೆನ್ನಾಗಿರ್ತದೆ. ಈಗ ಆಟ ಏನಪ್ಪಾ ಅಂದ್ರೆ, ನಾನು ನಿಮ್ಗೆ 10 ನಿಮಿಷ ಕೊಡ್ತೀನಿ. 10 ನಿಮಿಷದವರೆಗೂ ಜಯಲಕ್ಷ್ಮಿ ಅವರು ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ಬೇಕು. ಇವ್ರು ಹಾಡ್ಬಿಟ್ಟು ಏನೋ ಇಷ್ಟು ಜೋರ ಕೇಳ್ತದೆ. ಮೇಡಮ್ ಮೇಡಮ್ ಸಮಾಧಾನ ಸಮಾಧಾನ. ಡವ ಡವ ನಡುಕವ. ಓಕೆ, ಡವ ಡವ ಮಾಡ್ಕೋಬಿಡಿ, ನಾನು ಆಟ ಬೇರೆದ್ ಆಡಿಸ್ತೀನಿ. ಓಕೆನಾ? ಆಟ ಯಾವ್ದು ಅಂತ ನನಗೆ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಅತ್ತೆ ಮಕ್ಳು ಬರ್ಬೇಕು, ಪ್ರಾಪರ್ಟಿನ ತರ್ಬೇಕು. ಕರೀರಿ ಜೋರಾಗೆ. ಆಟಕ್ಕೆ ಸ್ಟೂಲ್ಗಳು ಬಂದಿದೆ ಅಂದ್ಮೇಲೆ ಇದು ಮ್ಯೂಸಿಕಲ್ ಚೇರ್ ತರ ಮ್ಯೂಸಿಕಲ್ ಸ್ಟೂಲ್. ಆಟ ಏನಪ್ಪಾ ಅಂದ್ರೆ, ಈಗ ಇಲ್ಲಿ 4 ಜನನ ಸೆಲೆಕ್ಟ್ ಮಾಡಿದೀನಿ, ಅಲ್ಲಿ 3 ಜನನ ಸೆಲೆಕ್ಟ್ ಮಾಡಿದೀನಿ, ಒಟ್ಟು 7 ಜನ. ಚೇರು 6. ಮ್ಯೂಸಿಕ್ ಆನ್ ಆಗುತ್ತೆ, ನಿಮ್ ಪಾಡಿಗೆ ನೀವು ಓಡಾಡ್ತಾ ಇರ್ತೀರಾ, ಸುತ್ತಾಡ್ತಾ ಇರ್ತೀರಾ. ಮ್ಯೂಸಿಕ್ ಆಫ್ ಆದ ತಕ್ಷಣ ಚೇರ್ ಮೇಲೆ ಕೂತ್ಕೋತೀರಾ. ಯಾರು ಔಟ್ ಆಗ್ತಾರೋ ಅವ್ರು ಔಟ್. 1 ಚೇರ್ ಕಮ್ಮಿ ಆಗುತ್ತೆ. ಇದೇ ತರ ಆಟ ಮುಂದುವರಿಯುತ್ತೆ. ಓಕೆನಾ? ಇಷ್ಟೇ ಆಟ. ಎಷ್ಟು ಸಿಂಪಲ್ ಅಲ್ವಾ? ಸಿಂಪಲ್ ಅಂದ್ರೆ ನನ್ ಕೆಲ್ಸ ಸಿಕ್ಕಾಕೊಂಡ್ಬಿಡ್ತೀರಾ. ಯಾಕಂದ್ರೆ ಸಿಂಪಲ್ ನ ಸ್ವಲ್ಪ ಟಫ್ ಮಾಡೋದೇ ನನ್ನ ಕೆಲ್ಸ. ಅತ್ತೆ ಮಕ್ಕ ಓಕೆ, ಈಗ ಸ್ಟೂಲ್ಗಳು ಎಲ್ಲಿತ್ತು ಅಂತ ನೋಡ್ಕೊಂಡ್ರಲ್ಲ, ಆ ಸ್ಟೂಲ್ಗಳು ಇವಾಗ ಅಲ್ಲಲ್ಲೇ ಇರಲ್ಲ, ಎಲ್ಲೆಲ್ಲೋ ಹೋಗಿರುತ್ತೆ. ಅದನ್ನ ಹುಡ್ಕೊಂಡು ನೀವ್ ಹೋಗಿ ಕೂತ್ಕೋಬೇಕು. ಆದ್ರೆ ಅದಕ್ಕೂ ಮುಂಚೆ ಒಂಚೂರು ಪೊಸಿಷನ್ ಚೇಂಜ್ ಮಾಡಿಸ್ಬಿಡ್ತೀನಿ ನಾನು. ಓಕೆನಾ? Music, please. ಹೀಗೆ ಹೋಗಿ ಓಡಾಡಿ. ಏಕೆ? ಯಾರು ಕಣ್ಣಿನ ಪಟ್ಟಿ ತೆಗಿಬೇಡಿ ಮೇಡಮ್ ಅವ್ರೆ. ತೊಡೆ ಮೇಲೆ ಇವಾಗಿನ ಕಾಲದಲ್ಲಿ ಕೂರ್ಸ್ಕೊಳ್ಳಲ್ಲ ಮೇಡಮ್ ಅವ್ರೆ. ಆ ಕಾಲ ಹೊಟ್ಟೈತೆ ಮೇಡಮ್ ಅವ್ರೆ. ಜೋರ ಚಪ್ಪಾಳೆ ಬರಲಿ. ಸೂಪರ್ ಆಗಿ ಆಟ ಆಡಿದ್ರು. ವೆರಿ ಗುಡ್. ಈಗ ಎಲ್ಲರೂ ಎದ್ದೇಳಿ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅತ್ತೆ ಮಕ್ಕಳ ಮ್ಯೂಸಿಕ್. ಬೋರ್ಡ್ ಇದೆ ಸರ್. ಬೋರ್ಡ್ ಇದೆ. ಮೇಡಮ್ ಅವರೇ, ಏನಾಯ್ತು ಮೇಡಮ್ ಅವರೇ? ಹೌದಾ, ನಾನು ಎಲ್ರಿಗೂ ಕಾಣಿಸ್ತಾ ಇದೆ ಅನ್ಕೊಂಡೆ. ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಜೋರ ಚಪ್ಪಾಳೆ ಬರ್ಲಿ.
ಒಂದ್ ಸೇರ್ ಎತ್ತಿ ಹಂಗೆ ಎಲ್ಲರೂ ಎದ್ದೇಳಿ. ಅತ್ತೆ ಮಕ್ಕಳ ಮ್ಯೂಸಿಕ್ ಬರ್ಲಿ. ಮೇಡಮ್ ಅವರೇ, ನಿಮ್ಮ ಬ್ಯೂಟಿಫುಲ್ ಕಣ್ಗಳಿಂದ ಏನನ್ನು ನೋಡದೆ ಈ ಒಂದು ಅವಾಂತರ ಮಾಡ್ಕೊಂಡಿದ್ದೀರಾ. ತೆಗೀರಿ ಮೇಡಮ್. ಎಲ್ಲರೂ ಸೀಟ್ನ ರಿಸರ್ವ್ ಮಾಡ್ಬಿಟ್ರು ಮೇಡಮ್. ಬಟ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರು. ಅವಾಗಿನ ನಿಮ್ಮ ಹೆಸರು? ನಿಖಿತಾಗ್ ಬರ್ಲಿ ಜೋರ ಚಪ್ಪಾಳೆ. ವೆರಿ ಗುಡ್ ನಿಖಿತಾ. ಇವಾಗ ಅಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಿ, ಓಕೆನಾ? ಸೂಪರ್. ಎಲ್ಲರೂ ಎದ್ದೇಳಿ. ಅತ್ತೆ ಮಕ್ಕಳ ಮ್ಯೂಸಿಕ್ ಪ್ಲೀಸ್. ಚೇರ್ ಖಾಲಿ ಆಗೋಯ್ತು ಮೇಡಮ್. ನನ್ನ ಹತ್ರ 3 ಚೇರ್ ಇದ್ದಿದ್ದು. ಕಣ್ ಬಟ್ಟೆ ತೆಗೀರಿ. ಸೂಪರ್ ಆಗಿ ಡಾನ್ಸ್ ಮಾಡಿದ್ರಿ. ಬರ್ಲಿ ಜೋರ ಚಪ್ಪಾಳೆ. ಈಗ ಬನ್ನಿ, ಒಳ್ಳೆ ಸಾಂಗ್ ಹಾಕ್ತೀನಕ್ಕ. ಅತ್ತೆ ಮಕ್ಕಳ ಮ್ಯೂಸಿಕ್ ಪ್ಲೀಸ್. ಸಕ್ಕು 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 ನೀ ಸಿಕ್ಕು ಸಕ್ಕು ಸಕ್ಕು. ನೈಸ್ 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 ನೈಸ್. ನಮ್ಮ ಸ್ಟೋರಿಯಾಗೆ ನಾವೇ ಹೀರೋ, ನೀನೇ ಹೀರೋಯಿನು. ನಿನ್ನ ಗಲ್ಲ ಸುವನಲ್ಲ, ಅದ ಎಲ್ಲ ಮುದ್ದೆ ಬೆಲ್ಲ. ಸೊಟ್ಟ ನೋಡು ರಾಗಿ ಮಿಲ್ಲ, ಅತಿಂದಿತ್ತ ಆತೈತಲ್ಲ. ಸಕ್ಕು ಸಕ್ಕು ಸಕ್ಕು. ಅವ್ರು ಆಟ ಆಡ್ತಾ ಇದಾರೋ ನಾನು ಆಟ ಆಡ್ತಾ ಇದ್ದೀನೋ ಒಂದು ಅರ್ಥ ಆಗ್ತಿಲ್ಲ. ಕಣ್ಣಿನ ಪಟ್ಟಿ ತೆಗಿರಿ ಬನ್ನಿ. ಸೂಪರ್. ಈಗ ಸೆಂಟ್ರಲ್ಲಿ ನಾನು ಈ ಕಡೆಯಿಂದ ಜೈಕಾರ ಕೇಳ್ಪಟ್ಟೆ ಜಯಲಕ್ಷ್ಮಿ ಅವರಿಗೆ. ಯಾರು ಅದು ಹೇಳಿದ್ದು? ಏನಂತ ಬೈಕ್ ಕೊಡಿ. ಹಾಸನ ಹೆಂಡತಿ ಜಯಲಕ್ಷ್ಮಿ ಹೆಂಡತಿಗೆ ಅಂತ.
ಸೆಂಟ್ರಲ್ ಭಾಷಣ ಹೆಂಡತಿ ಬೇರೆ ಬಂದ್ಬಿಡ್ತು. ಏನ್ ಡಾನ್ಸ್ ಮಾಡ್ತಾ ಇರೋದು ಇವಮ್ಮ ಅವಾಗಿಂದ ಅವ್ರ ಹೆಸರು ಸೇರ್ಕೊಂಡ್ಬಿಡ್ತಿದ್ರಲ್ಲಿ. ಅಣ್ಣ ಬಾರಣ್ಣ, ಈಗ ನೀನು ಡಾನ್ಸ್ ಮಾಡ್ತೀಯಣ್ಣ ಹೆಂಡತಿ ಜೊತೆ? ಸರಿ ಸರಿ ಸರಿ. ಲಾಸ್ಟ್ ಅಲ್ಲಿ ಮಾಸಣ್ಣನ್ ಬಿಡಲ್ಲ ಇವಾಗ. ಮಾಸಣ್ಣನ್ ಹೆಂಡತಿ ಜಯಲಕ್ಷ್ಮಿಗೆ ರೆಡಿನಾ? ಎದೇಳಿ ಡಾನ್ಸ್ ಮಾಡಿಲ್ಲ ಅಂದ್ರೆ ಇಲ್ಲೇ ಔಟ್. ಇವಾಗ ರೆಡಿ? ಮ್ಯೂಸಿಕ್ ಪ್ಲೀಸ್. ಕಬಡ್ಡಿ 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 ಕಬಡ್ಡಿ. ಕಣ್ ತಲೆ ಬಗ್ಸು ಪುಟ್ಟಿ, ತಲೆ ಬಗ್ಸು. ವೆರಿ ಗುಡ್. ಏ ಅಲ್ಲಿ ಮುಂದೆ ಇದೆ, ಇಲ್ಲಿ ಯಾಕ್ರೋ ಬರ್ತಾ ಇದ್ದೀರಾ? ಏನ್ ಚೇರ್ ಮೇಲೆ ಕೂತ್ಕೊಳ್ಳಿ, ಆಟ ಆಡ್ತೀರಾ? ಬನ್ನಿ, ಜೂಟಾಟನ ಇದು. ಈಗ ಸೂಪರ್ ಆಗಿ ಆಡ್ದೆ ಬಿಡಿ, ಸೂಪರ್, ವೆರಿ ಗುಡ್. ಜಯಕ್ಕ ಕಣ್ಣು ತೆಗಿಬೇಡಕ್ಕ, ತೆಗಿಬೇಡ. ಈ ಕಣ್ಣಲ್ಲಿ ನೀನ್ ಏನನ್ನ ನೋಡಿದ್ಯಾ ಅಂತ ನಾನ್ ನೋಡ್ಬೇಕಕ್ಕ. ಬಾರಕ್ಕ, ಇದೇನ ಹಾಡಕ್ಕಿದೀಗ? ಕಣ್ಣ ಒಡಿಯಕ್ಕ. ಈ ಕಣ್ಣನ್ ಯಾರಕ್ಕ ಹೊಡೆದಿದ್ದು? ಈ ತರ ಆಗಿದೆ. ಈಗ ನೀವು ಡಾನ್ಸ್ ಮಾಡಿದ್ ನೋಡಿ ಯಜಮಾನ್ರು ರೊಚ್ಗೆದ್ ಬಿಟ್ಟವ್ರೆ. ಮನೆಯವರೆಲ್ಲರೂ ರೊಚ್ಗೆದವ್ರೆ, ಯಜಮಾನ್ರು ಸ್ವಲ್ಪ ಜಾಸ್ತಿ ರೊಚ್ಗೆದಿದ್ದಾರೆ. ಈಗ ಮಾಸಣ್ಣನ ಜೊತೆ ಮಾಸ್ ಆಗಿ ಒಂದ್ ಸ್ಟೆಪ್ ಹಾಕ್ಲೇಬೇಕು. ಗೆದ್ದಿರೋ ಖುಷಿಲಿ ಮಾಸಣ್ಣನ ಹೆಂಡತಿ ಜಯಲಕ್ಷ್ಮಿಗೆ ಬಾರಣ. ಎಷ್ಟು ವರ್ಷ ಆಗಿತ್ತು ಹೆಂಡತಿ ಡಾನ್ಸ್ ಮಾಡೋದು ನೋಡಿ? ಯಾವತ್ತಾದ್ರು ಮಾಡಿದ್ರ? ಯಾವತ್ತು ಮಾಡಿದ? ಇದೇ ಫಸ್ಟ್. ನಾನು ಹೋದ್ಮೇಲೆ ಇದೇ ಲಾಸ್ಟ್ ಆಗ್ಬಿಡ್ಬೋದು. ಜೊತೆಲಿ ಮಾಡ್ಬಿಡಿ ಒಂದ್ ಡಾನ್ಸ್. ಅತ್ತೆ ಮಕ್ಕಳ ಒಂದು ರೊಮ್ಯಾಂಟಿಕ್ ಮ್ಯೂಸಿಕ್ ಪ್ಲೀಸ್. ಡಾನ್ಸಲ್ಲೂ ಅದ್ಭುತವಾಗಿ ಡಾನ್ಸ್ ಮಾಡಿ ಆಟದಲ್ಲೂ ಗೆದ್ದಿದ್ದಕ್ಕೆ ಜಯಕ್ಕ ಅವ್ರಿಗೆ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆಯಿಂದ ನಿಮ್ಗೆ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಇದು ಕುಡಿದ್ರೆ ಪವರ್ ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ ಮನೇಲಿ ಆಟ ಆಡ್ತಾ ಹೊತ್ತೋಗೋದೇ ಗೊತ್ತಾಗ್ತಿಲ್ಲ, ಕತ್ಲೇನೆ ಆಗೋಯ್ತಲ್ಲ. 2 ಡಾನ್ಸ್ ನೋಡಿದ್ದು ಸೂರ್ಯ ಹಂಗೆ ಮುಳುಗೋಗ್ಬಿಟ್ಟ.
ಇವತ್ತಿಗೆ ನಾನು ಇದಕ್ಕಿಂತ ಹೆಚ್ಚಿಗೆ ನೋಡಲಾರೆ ಅಂತ. ಹಲೋ ಹಲೋ, ಹಾಂ ಪ್ರಭುದೇವ್ ಸರ್. ಹಾಂ ಹೌದಾ? ಹಾಂ ಸರ್, ನಾನು ಹೇಳ್ತೀನಿ ಸರ್. ಓಕೆ ಸರ್. ಹಾಂ ಓಕೆ ಸರ್. ಓಕೆ ಮೇಡಮ್, ವಿಷಯ ಗೊತ್ತಾ? ಪ್ರಭುದೇವ್ ಸರ್ ಫೋನ್ ಮಾಡಿದ್ರು, ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದಾರಂತೆ. ಅದಕ್ಕೆ ನೀವು ನಿಮ್ಮ ಯಜಮಾನ್ರು ಒಂದು ಹಾಡು ಕಳಿಸ್ತಾರಂತೆ, ಅದಕ್ಕೆ ಕೊರಿಯೋಗ್ರಫಿ ಮಾಡ್ಬಿಟ್ಟು ವಿಡಿಯೋ ವಾಪಸ್ ಕಳಿಸ್ಬೇಕಂತೆ. ಅವ್ರು ಅದೇ ಸ್ಟೆಪ್ಸನ್ನ ಹಾಕೋತಾರಂತೆ ಸಿನಿಮಾಗೆ. ಒಂದು ನಿಮಿಷ ಸೈಲೆಂಟ್ ಆಗಿರಿ. ಹಲೋ, ನನ್ನ ಮಗಂದ ಏನ್ ಸರ್? ಕೇಳ್ಬಿಟ್ಟು ಹೇಳ್ತೀನಿ ಸರ್. ಹ್ಞೂ ಸರ್, ನಿಮ್ಮ ಮಗನ್. ಹ್ಞೂ ಸರ್, ನಮಸ್ಕಾರ ಸರ್. ಓಕೆ ಸರ್. ಮೇಡಮ್, ಇನ್ನೊಂದು ಫೋನು ಮೇಡಮ್, ಇದು ನನ್ನ ಮಗನ್. ನಾನು ನೆಕ್ಸ್ಟ್ ಸಿನಿಮಾಗೆ ಹೀರೋಯಿನ್ ಆಗಬೇಕು. ನನ್ನ ಮಗನ್ ಬೇಕೇ ಬೇಕು. ಈ ಹಳ್ಳಿಗೆ ನಾನು ಹುಡ್ಕೊಂಡು ಬರ್ತೀನಿ, ಅಡ್ರೆಸ್ ಕೊಡಿ ಅಂತ ಕೇಳಿದ್ದಾರೆ. ಅದರಲ್ಲೂ ಜಯಮ್ಮನೇ ಬೇಕು, ನನಗೆ ಹೀರೋಯಿನ್ ಮಾಡಬೇಕು. ಕಾವೇರಮ್ಮ ಆದ್ಮೇಲೆ ಜಯಮ್ಮನೇ ಹೀರೋಯಿನ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಮೇಡಮ್. ವೆರಿ ಗುಡ್. ಈಗ ನಿಮ್ಮಿಬ್ರು ಸಿನಿಮಾಗೆ ಕೊರಿಯೋಗ್ರಾಫರ್ ಯಾರು ಅಂದ್ರೆ ರತ್ನಮ್ಮನೇ ಬೇಕಂತೆ. ಏನ್ ಗುರು ಈ ಪಾರ್ಟಿ ಡಿಮ್ಯಾಂಡು? ಮೇಡಮ್, ನನ್ನನ್ನು ಮ್ಯಾನೇಜರ್ ಆಗಿ ಇಟ್ಕೊಂಡ್ಬಿಡಿ, ಬೆಸ್ಟ್. ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತೀನಿ, ಓಕೆನಾ? ಇವ್ರೀಗ್ಲೇ ಯೋಚನೆ ಮಾಡ್ತಾ ಇದ್ದಾರೆ, ನಾಳೆ ಕುರಿ ಮೇಯ್ಸಕ್ ಹೋಗ್ಲಾ, ಕೊರಿಯೋಗ್ರಫಿ ಮಾಡ್ಲಾ. ಈಗ ಇದೇ ಖುಷಿಲಿ ಇನ್ನೊಂದು ಗೇಮ್ ಆಡ್ಬಿಡೋಣ, ಓಕೆನಾ? ರೆಡಿನಾ? ಜಯಕ್ಕ, ನೀನ್ ಇನ್ನೊಂದು ಗೇಮ್ ಮಾಡಿದ್ರೆ ಇವ್ರು ಯಾರು ಬರಲ್ಲ. ಈ ಆಟಕ್ಕೂ ಇದ್ಬಿಟ್ರೆ ಆಮೇಲೆ ದೃಷ್ಟಿ ಆಗ್ಬಿಡುತ್ತೆ. ಜಯಮ್ಮಂಗೆ ಹಿಂದೆ ಬನ್ನಿ. ಪ್ರಭುದೇವ ಸರ್ ಬೇರೆ ಫೋನ್ ಮಾಡಿದ್ದಾರೆ, ಯಜಮಾನ್ರ ಹತ್ರ ಮಾತಾಡ್ಕೊಡು, ಓಕೆನಾ? ಇವಾಗ 6 ಜನನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆಟ ಏನಪ್ಪಾ ಅಂದ್ರೆ ನದಿ ದಡ, ಓಕೆನಾ? ನದಿ ಅಂದಾಗ 2 ಪಾದನ ಒಟ್ಟಿಗೆ ಇಟ್ಕೊಂಡು ಎಗರ್ಬೇಕು. ಈಗ ಯಾರು ಇದನ್ನ ಮಾಡಿ ತೋರಿಸ್ತಾರೆ ಅಂದ್ರೆ ಮೇಡಮ್ ಅವ್ರು ತೋರಿಸ್ತಾರೆ. ರತ್ನಮ್ಮನ ಮಗಳು, ದಿ ಒನ್ ಅಂಡ್ ಓನ್ಲಿ ಹೀರೋಯಿನ್. ನೀವು ಮಾಡಿ ತೋರಿಸ್ತೀರಾ? 2 ಪಾದ ಇಟ್ಕೊಂಡು ಆ ಕಡೆ ಎಗಿರ್ಬೇಕು, ಈ ಕಡೆ ಎಗಿರ್ಬೇಕು. ಎಗ್ರಿ ನದಿ, ಅದು ದಡ, ಇದು ಇಷ್ಟೇ ಆಟ. ಅಕಸ್ಮಾತ್ ನಾನು ನದಿ ಅಂದಾಗ ನೀವು ದಡದಲ್ಲಿದ್ರೆ ಔಟು, ದಡ ಅಂದಾಗ ನದಿಲಿದ್ರೆ ಔಟು. ಓಕೆ, ರೆಡಿನಾ? ಪಕ್ಕನಾ? ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ದಡ, ನದಿ, ದಡ, ನದಿ, ದಡ, ನದಿ. ಮೇಡಮ್, ನೀವು ಲೇಟಾಗಿ ಎಗಿರ್ತಾ ಇದ್ದೀರಾ, ಬೇಗ ಎಗಿರ್ಬೇಕು ಒಟ್ಟಿಗೆ. ದಡ, ನದಿ, ದಡ, ದಡ. ಹಂಗೆ ನೀರ್ ಮುಖಕ್ಕೆ ಹಿಂಗ್ ಚಿಮುಗಿಸ್ಕೊಂಡು ವಾಪಸ್ ಬಂದು. ನದಿ, ದಡ, ನದಿ, ದಡ, ನದಿ, ದಡ, ನದಿ, ದಡ, ದಡ. ಹುಡುಗ ಅದ್ ಏನ್ ಆಸೆನೋ ನದಿನ್ ಕಂಡ್ರೆ. ಯಾಕೆ ಮೇಡಮ್, ಕೆರೆಯಲ್ಲಿ ನೀರಿಲ್ಲ ಅಂತ ಅಷ್ಟೊಂದು ಆಸೆ ಆಗೋಯ್ತ ನದಿನ್ ಕಂಡ್ರೆ? ಒಂದೇ ಸಮಯ ಹೇಳ್ತಾ ಇದ್ರಲ್ವಾ, ನಿಂದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಇವರು. ಮೇಡಮ್, ನಂದೇ ತಪ್ಪು ಅಂತ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ಬಟ್ ತುಂಬಾ ಚೆನ್ನಾಗಿ ಆಡಿದ್ರೆ ಜೋರ ಚಪ್ಪಾಳೆ ಬರಲಿ. ಈಗ 5 ಜನ ನದಿ ದಡ ಆಟಕ್ಕೆ ರೆಡಿನಾ? ನದಿ, ದಡ, ನದಿ, ದಡ, ನದಿ, ದಡ, ನದಿ, ದಡ, ದಡ. ಮೇಡಮ್, ನೀರ್ ಮೇಲೆ ನಡ್ಕೊಂಡು ಹೋಗದಂತ ನೀವು ಮಹಾನ್ ತಪಸ್ವಿನ ಮೇಡಮ್. ನೀವು ನೀರ್ ಮೇಲೆ ಹಂಗ್ ನಡ್ಕೊಂಡು ಹೋಗ್ಬಿಟ್ರಿ, ಏಕೆ? ಕನ್ಫ್ಯೂಸ್ ಆಗ್ಬಿಡುತ್ತೆ ಮೇಡಮ್. ಕನ್ಫ್ಯೂಸ್ ಆಯ್ತು, ಮುಗೀತು. ಇನ್ನೇನು ಹೇಳಕ್ಕಾಗತ್ತಲ್ವಾ? ಬನ್ನಿ ಮೇಡಮ್, ಜೋಳ ಚಪ್ಪಾಳೆ ಬರಲಿ ಮೇಡಮ್ಗೆ. ಒಬ್ರು ಈ ಕಡೆ ಬನ್ನಿ ಮೇಡಮ್, ವಾಸ್ತು ಪ್ರಕಾರ. ನೀವಿಬ್ರು ಹತ್ರ ಬನ್ನಿ. ರೆಡಿನಾ? ನದಿ, ದಡ, ನದಿ, ದಡ, ನದಿ, ದಡ, ನದಿ, ದಡ, ನದಿ, ದಡ, ನದಿ, ನದಿ. ಏನಾಯ್ತು? ಬನ್ನಿ ಇಲ್ಲಿ. ನೀವಿಬ್ರು ಏನಾಗ್ಬೇಕು? ಅಕ್ಕ ತಂಗಿ. ಅಕ್ಕ ತಂಗಿರು ಯಾವಾಗ್ಲೂ ಜೊತೆಲಿ ಇರ್ಬೇಕು ಅಂತ ಔಟ್ ಆಗ್ಬಿಟ್ರ? ಅತ್ತೆ ಸೊಸೆನಾ? ಸಖತ್ ಅತ್ತೆ, ಸೂಪರ್ ಸೊಸೆ. ಜೋರ ಚಪ್ಪಾಳೆ ಬರ್ಲಿ ಇಬ್ರಿಗೂ. ರೆಡಿನಾ? ಹುಷಾರ ಗಾಡಿ. ಅವ್ರ ತರ 2 ಬಿದ್ದು ಎಗ್ರಾಡ್ಬೇಡಿ, ಓಕೆನಾ? ದಡ, ನದಿ, ದಡ, ನದಿ, ದಡ, ನದಿ, ದಡ, ನದಿ, ದಡ, ನದಿ, ದಡ, ನದಿ, ದಡ, ದಡ, ನದಿ, ದಡ, ದಡ. ಆಯ್ತಲ್ಲ ಕಡೆ ಪಕಡಿ ಜುಮ್ಮ. ಯಾಕಷ್ಟು ಅರ್ಜೆಂಟು? ನಿಮ್ಮ ಅಮ್ಮನ ತರನೇನಾ?
ಟ್ರೈನ್ ಹಂಗೆ ಸ್ಟಾರ್ಟ್ ಆದ್ರೆ ಜುಗ್ 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 ಅಂತ ಹೋಗ್ತಾ ಇರುತ್ತೆ. ಹಾಗೇನಿಲ್ಲ ಮೇಡಮ್. ಹಾಗೇನಿಲ್ಲ, ಏನಾಯ್ತು ಕನ್ಫ್ಯೂಸ್ ಆಗುತ್ತಾ? ಹಾ ಮ್ಯಾಮ್. ವೆರಿ ಗುಡ್, ತುಂಬಾ ಫಾಸ್ಟ್ ಇದ್ದೀರಾ ನೀವು. ಕೊಡಿ ಸೂಪರ್, ಜೋರ ಚಪ್ಪಾಳೆ ಬರ್ಲೇ. ದಿವ್ಯಾ, ನಿಮ್ಗೆ ಗಿಫ್ಟ್ ಹೋಮ್ ಕೇರ್ ಬ್ರಾಂಡ್ ಅವ್ರ ಕಡೆಯಿಂದ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ಸಿಗ್ತಾ ಇದೆ. ಅತ್ತೆ ಮಕ್ಕಳ, ರಿಫ್ ಹೋಮ್ ಕೇರ್ ಬ್ರಾಂಡ್ ಅವ್ರ ಕಡೆಯಿಂದ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ಸಿಗ್ತಾ ಇದೆ ದಿವ್ಯಾ ಅವ್ರಿಗೆ. ಇದರಲ್ಲಿ ಸ್ಯಾನಿಟೈಸರ್ ಇದೆ, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ, ಕೊರೋನಾನ ನಿಮ್ ಫ್ಯಾಮಿಲಿಯಿಂದ ದೂರ ಇಡಿ. ಓಕೆನಾ? ಕಂಗ್ರ್ಯಾಚುಲೇಷನ್ಸ್. ಈಗ ಎಲ್ರು ಫುಲ್ಲು ಮೇಡಮ್ ಅವ್ರ ಡಾನ್ಸು, ಈ ಮೇಡಮ್ ಡಾನ್ಸು, ಅಣ್ಣಂದ್ರೆ ಡಾನ್ಸ್ ನೋಡಿ ಕಳ್ಳೋಗ್ಬಿಟ್ಟಿದಿರಲ್ಲ. ಈಗ ಇದೇ ಖುಷಿಲಿ ಒಂದು ಫ್ಯಾಮಿಲಿ ಫೋಟೋ ತಗೊಂಡ್ರೆ ಹೆಂಗಿರುತ್ತೆ? ಸ್ಮೈಲ್ ಪ್ಲೀಸ್. ಈಗ ಇನ್ನೊಂದು ಆಟ ಆಡೋಣ. ಓಕೆ, ಆಟ ಏನು ಅಂತ ಹೇಳ್ತೀನಿ. ಇದು 2 ಟೀಮು, ಇದೊಂದು ಟೀಮು, ಇದೊಂದು ಟೀಮು. ಇದು ಕೆಂಚನಹಳ್ಳಿ ಬುಲ್ಸ್, ಇದು ಕೆಂಚನಹಳ್ಳಿ ಲಯನ್ಸ್. ಓಕೆನಾ? ಈಗ ಆಟ ಏನು ಅಂತ ಹೇಳ್ತೀನಿ. ಫಸ್ಟ್ ನಿಮ್ ಟೀಮಿಂದ ಒಬ್ರು ಬರ್ತಾರೆ, ಬಂದು ಬಣ್ಣ ತಗೋತೀರಾ. ಬಣ್ಣ ತಗೊಂಡು ಕಬಡ್ಡಿ 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 ಅಂತ ಹಿಂಗ್ ಹೋಗ್ತೀರಾ. ಹಿಂಗ್ ಸಿಕ್ತಾನನ್ನ ಹಿಂಗ್ ಹಚ್ಬಿಡ್ತೀರಾ. ಹಚ್ಚಿದ ಮೇಲೆ ಅವ್ರೇನಾದ್ರೂ ಹಿಡ್ಕೊಂಡ್ಬಿಟ್ರೆ ನಿಮ್ಮನ್ನ ನೀವು ಔಟು. ಔಟ್ ಆದವ್ರು ಏನ್ ಮಾಡ್ಬೇಕು ಅಂದ್ರೆ ಅವ್ರ ಕೈಯಾರೆ ಬಣ್ಣ ತಗೊಂಡ್ ಮುಖಕ್ಕೆ ಹಚ್ಕೋಬೇಕು. ಇದು ಔಟ್ ಆಗಿರೋರ್ಗೆ ಕೊಡುವಂತ ಪನಿಷ್ಮೆಂಟ್. ಓಕೆನಾ? ಈಗ ನಿಮ್ ಟೀಮ್ ಹೆಸರು ಒಂದ್ಸಲ ಹೇಳಿ. ಯಸ್, ನಿಮ್ ಟೀಮ್ ಹೆಸರು? ವೆರಿ ಗುಡ್. ಓಕೆ, ಈಗ ತುಂಬಾ ಖಡಕ್ ಆಗಿರೋ ರೆಫ್ರಿ ನಾನು ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪಭಿಪ್ರಾಯ. ಯಾಕಂದ್ರೆ ರೆಫ್ರಿ ದಿ ಒನ್ ಅಂಡ್ ಓನ್ಲಿ ಜಯಕ್ಕನ್ ಗಂಡ. ಮಾಸನ್ನ ಫುಲ್ ಮಾಸಾಗೆ ಪಿಪಿ ಊದಕ್ಕೆ ವಿಸಿಲ್ ಹಾಕೊಂಡ್ ಬಂದಿದ್ದಾರೆ. ಫುಲ್ ಮಾಸಾಗೆ ಆಟ ಶುರು ಮಾಡೋಣ. ಫಸ್ಟ್ ಟೀಮ್ ರೌಂಡ್ ಅಪ್ ಮಾಡಿ. ಹೆಸರೇನಾ? ವಿಸಿಲ್ ಊದಿ. ಈಗ ಅಕ್ಕಡಕ್ಕೆ ಇಳ್ದಿದ್ದಾರೆ. ಓಕೆ, ಈಗ ಟಾಸ್ ಅನ್ನ ಗೆದ್ದಿರೋದು ನಮ್ಮ ಲಯನ್ಸ್. ಏನಪ್ಪಾಜಿ ಇವಾಗ? ಇವ್ರು ರೇಡ್ ಅಂತೆ. ರೇಡಾ? ಓಕೆ, ಇವರು ರೇಡ್ ಮಾಡ್ತಾರಂತೆ. ಬನ್ನಿ ಅಕ್ಕಡಕ್ಕೆ. ನೋಡಪ್ಪ, ಈ ಆಟ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಾ ಇರೋದ್ರಿಂದ ನ್ಯಾಷನಲ್ ಲೆವೆಲ್ ಹೆಸರು ಬರ್ಬೇಕಿಲ್ಲಿ. ಏನಪ್ಪಾ ಅಂದ್ರೆ ಕಬಡ್ಡಿ ಕಬಡ್ಡಿ ಅನ್ನಂಗಿಲ್ಲ, ಲಕ್ಷ್ಮಿ 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 ಅನ್ಬೇಕು. ಅಣ್ಣ, ಇದೇ ಖುಷಿಲಿ ಈ ಬಣ್ಣ ತಗೊಂಡ್ ಮುಖಕ್ಕೆ ಹಚ್ಕೊಳ್ಳೋಣ. ನೆಕ್ಸ್ಟ್ ನಿಮ್ ಕಡೆಯಿಂದ ಯಾರು ಹೋಗ್ತಾ ಇದಾರೆ? ದರ್ಶನ್ ಹೋಗಿದ್ದಕ್ಕೆ ಈ ದರ್ಶನ್ ಹೋಗ್ತಾರೆ. ವೆರಿ ಗುಡ್. ಈ ಬಣ್ಣ, ಈ ಬಣ್ಣ. ಹೋಗುತ್ತೀನಿ, ಅಲ್ಲಿ ಕೂತ್ಕೋ ಹೋಗು. ಅವ್ರು ಎಡಕಲ್ ದಾಂಡ. ಅಯ್ಯೋ, ಲವ್ಲಿ ಲವ್ಲಿ. ಎರ್ಚಂಗಿಲ್ಲ, ಮುಟ್ಟಬೇಕು. ರೇಡರ್ಗೆ ಔಟ್ ಮಾಡ್ಬಿಟ್ರಪ್ಪ, ಫೌಲ್ ಅಂತ. ವೆರಿ ರೆಡಿ?
ರಿಸಲ್ಟ್ ಕೊಡ್ತಾರೆ ರೆಫ್ರಿ. ಅವ್ರ ಔಟಾ? ಓಕೆ, ಆ ಕಡೆ ಅವ್ರು ಒಬ್ರು ಔಟ್ ಅಂತೆ. ಈಗ ಅಣ್ಣ ವಾಪಸ್ ಆ ಕಡೆ ಕೀಳ್ದಿದ್ದಾರೆ. ಲೈನ್ ಕ್ರಾಸ್ ಮಾಡಿದ್ರು ರೇಡರ್ ಔಟ್. ನಿಮ್ ಕಡೆಯಿಂದ ಒಬ್ರು ಒಳಗ್ ಬರ್ಬೋದು. ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಕೊನೆಯ 3 ನಿಮಿಷದ ಆಟ. ಓಕೆ, ನಮ್ಮ ಈ ಕಬಡ್ಡಿಲಿ ಯಾರ ಟೀಮ್ ಅಲ್ಲಿ ನಾನು 3 ನಿಮಿಷ ಮುಗಿದ ಮೇಲೆ ಜಾಸ್ತಿ ಜನ ಇದ್ದಾರೆ ಅಂತ ನೋಡ್ತೀನಿ. ಯಾವ ಟೀಮ್ ಅಲ್ಲಿ ಜಾಸ್ತಿ ಜನ ಇದಾರೋ ಅವರೇ ವಿನ್ನರು. ಇನ್ನ 3 ನಿಮಿಷ ನಾನು ನಿಮ್ಗೆ ಕೊಡೋದು. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಗೋ. ಈಗ ನಮ್ಮ ಮಾಸಣ್ಣ ಅವರು ಹೇಳ್ತಾರೆ ಯಾವ ಟೀಮ್ ಗೆದ್ದಿದೆ ಅಂತ. ಚಪ್ಪಾಳೆ ಬರ್ಲಿ ಕೆಂಚನಹಳ್ಳಿ ಲಯನ್ಸ್ಗೆ. ಹುಷಪ್ಪ. ಆಕ್ಚುಲಿ 2 ಟೀಮು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರಿ. ನೀವೆಲ್ಲರೂ ಒಂದೇ ಮನೆಗೆ ಸೇರಿರೋರು. ಆದ್ರೂ ಆಟ ಅಂತ ಬಂದಾಗ ಫುಲ್ಲು ತೊಡೆ ತಟ್ಟಿದ್ದೆ, ಆಡಿದ್ದೆ. ಹಾಗಾಗಿ ಎಲ್ಲರಿಗೂ ಸೇರಿ ನಾನು ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ತೀನಿ. ಅದ್ಭುತವಾಗಿ ಅಖಾಡದಲ್ಲಿ ತೊಡೆ ತಟ್ಟಿ ಆಡಿದ್ದಕ್ಕೆ ಕೆಂಚನಹಳ್ಳಿ ಬುಲ್ಸ್ ಹಾಗೂ ಕೆಂಚನಹಳ್ಳಿ ಲಯನ್ಸ್ಗೆ ಸಿಗ್ತಾ ಇದೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರು. ಕಂಗ್ರಾಚುಲೇಷನ್. ರೆಫ್ರಿ ಕೊಡಿ. ಈಗ ಇದೇ ಖುಷಿಲಿ ಅವಾಗ್ಲೇ ಫೋಟೋ ತೆಗೆಸ್ಕೊಂಡ್ವಲ್ಲ, ಫ್ಯಾಮಿಲಿ ಫೋಟೋ, ಅದ್ ಹೇಗಿದೆ ಅಂತ ನೋಡಕ್ ಇಷ್ಟಪಡ್ತೀರಾ? ಅತ್ತೆ ಮಕ್ಕಳ ಫಸ್ಟ್ ನನ್ನ ಅತ್ತೆ ಒಂದು ತೋರಿಸ್ಬಿಡ್ತೀನಿ. ಅತ್ತೆವ್ವ ಚೆನ್ನಾಗಿದ್ಯಾ? ಅತ್ತೆವ್ವ ಇಲ್ಲಿ ನೋಡವ್ವ, ನೀನು ಚೆನ್ನಾಗಿದ್ಯಾ? ಅಜ್ಜಿ ಅಪ್ರೂವಲ್ ಕೊಟ್ಟಿದ್ದಾರೆ. ಇವಾಗ ನೀವ್ ನೋಡಿ, ಚೆನ್ನಾಗಿದ್ಯಾ? ಯಾವಾಗ್ಲೂ ಇಡೀ ಕುಟುಂಬ ಹೀಗೆ ನಗ್ನಗ್ತಾ ಖುಷಿಯಾಗಿದೆ. ಆಯ್ತಾ? ತಗೊಳ್ಳಿ. ಹಾಗೆ ನನಗಂತೂ ಈ ಕುಟುಂಬದ ಜೊತೆ ಆಗ್ಲಿಂದ ಆಟ ಆಡಿ ಮಾತಾಡಿ ಮಜಾ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಕ್ಕೆ ನಿಮ್ಮಿಬ್ರಿಗೆ ಸುಗುಣ ಸಿಲ್ಕ್ ಸಾರೀಸ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಸೀರೆ ಕೊಡ್ಬೇಕು ಅಂತ ನನಗೆ ಆಸೆ ಆಗ್ತಿದೆ. ತರಿಸ್ಲಾ? ಸುಗುಣ ಸಿಲ್ಕ್ ಸಾರೀಸ್, ಉತ್ರಳ್ಳಿ ಮೇನ್ ರೋಡ್, ಬೆಂಗಳೂರು. ಇಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಸಿಗುತ್ತೆ, ಚೂಡಿದಾರ್ ಸಿಗುತ್ತೆ, ಲೆಗ್ಗಿಂಗ್ ಸಿಗುತ್ತೆ, ಟಾಪ್ ಸಿಗುತ್ತೆ. ಇವ್ರ ಕಡೆಯಿಂದ ಈ ಮುದ್ದಾಗಿರೋ ಸೀರೆ ನಿಮ್ಗೋಸ್ಕರ. ಕಂಗ್ರ್ಯಾಚುಲೇಷನ್. ಹಾಗೆ ನೀವು ನಮ್ಮ ಮನೆ ಮಹಾಲಕ್ಷ್ಮಿ ತಂಡ ನಿಮ್ಮ ಮನೆಗೆ ಬರಬೇಕು ಅಂತ ಆಸೆ ಪಟ್ರಿ. ನಿಮ್ಮ ಆಸೆ ಪ್ರಕಾರ ನಾವು ನಿಮ್ಮ ಮನೆಗೆ ಬಂದ್ವಿ. ಆಟ ಆಡಿದ್ದು ಮಾತಾಡಿದ್ದು ಮಜಾ ಮಾಡಿದ್ದು ನನಗೆ ಖುಷಿ ಅನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು? ಖುಷಿ ಆಯ್ತಾ? ಈಗ ಇದೇ ಖುಷಿಲಿ ನಮ್ಮ ಜಯಲಕ್ಷ್ಮಿ ಅವ್ರಿಗೆ ಜಿ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ. ಅತ್ತೆ ಮಕ್ಕಳ, ಈಗ ಜಯಲಕ್ಷ್ಮಿ ಅವ್ರಿಗೆ ನಾನ್ ಸನ್ಮಾನ ಮಾಡಲ್ಲ, ರತ್ನಕ್ಕನೇ ಸನ್ಮಾನ ಮಾಡ್ತಾರೆ. ಓಕೆನಾ ರತ್ನಕ್ಕ? ವೆರಿ ಗುಡ್. ಈಗ ಜಯಲಕ್ಷ್ಮಿ ಅವರು ಎಷ್ಟು ಖುಷಿಲಿದ್ದಾರೆ ಅಂದ್ರೆ ಅವ್ರ ಯಜಮಾನ್ರ ಕೈ ಹಿಡ್ಕೊಂಡು ಒಂದ್ ವಾಕ್ ಮಾಡ್ತಾರಂತೆ. ಅದನ್ನ ನೋಡೋದಕ್ಕೆ ನೀವ್ ರೆಡಿ ಇದ್ದೀರಾ? ಬನ್ನಿ ಅಣ್ಣ. ಸೂಪರ್. ಮಾಸಣ್ಣ ಆಲ್ರೆಡಿ ಏರಿಯಾದಲ್ಲಿ ಫೇಮಸ್ ಇದ್ರು, ಇನ್ನು ಮೇಲೆ ಫುಲ್ ಮಾಸ್ ಅಂತಾನೆ ಫೇಮಸ್ ಆಗ್ಬಿಡ್ತಾರೆ. ಸೂಪರ್. ನನ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಇಡೀ ಕುಟುಂಬ ಹೀಗೆ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಜೊತೆಲಿ ಆಟ ಆಡಿ ಮಜಾ ಮಾಡಿ. ಓಕೆನಾ?
ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಶಾರ್ಪ್ 1 ಗಂಟೆಗೆ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನ್ಸಲ್ಲಿ ಖುಷಿ ಇರ್ಲಿ, ನಿಮ್ ಪ್ರೀತಿ ಸದಾ ನಮ್ಮಲ್ಲಿ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ. ಹೋಗಿ ಬರ್ತೀವಿ. ನಮಸ್ಕಾರ.